ಮನೆ ಸಭಾಪತಿಗಳೇ, ಇದನ್ನು ನಾನು ಭೋಜೇಗೌಡರ ಹತ್ರನೂ ಚರ್ಚೆ ಮಾಡಿದ್ದೀನಿ, ಪುಟ್ಟಣ್ಣವ್ರ ಹತ್ರನೂ ಕೂಡ. ಬೆಳಗಾವಿ ಸೆಷನ್ನು 2023ರಲ್ಲೂ ಕೂಡ ನೀವು ಅವಾಗ ಇನ್ನೂ ಸದಸ್ಯರಾಗಿದ್ದೀರಿ ಅಂಥೇಳಿ ನಂಗೆ ಗೊತ್ತಿರಲಿಲ್ಲ, ಯಾಕೆಂದರೆ ಆ ಲಿಸ್ಟಲ್ಲಿ ನಿಮ್ಮ ಹೆಸರು ಇರಲಿಲ್ಲ. 2023ರಲ್ಲಿ ಆವಾಗ ನೀವೆಲ್ಲ ಅವಾಗೆಲ್ಲ ಒಂದು ಸರ್ಕ್ಯುಲರ್ ಕಳಿಸಿದ್ರು, ಅಂದರೆ ಈ ಥರ ಮಾಡ್ತೀವಿ ಅಂತ. ಆವಾಗಲೇ ನಾನು ಹೇಳಿದ್ದೆ ಯಾವುದೇ ಕಾರಣಕ್ಕೂ ಇದನ್ನು ನಾವು ಸದ್ಯಕ್ಕೆ ಮಾಡೋದಿಲ್ಲ, ಅದು ಪ್ರಸ್ತಾವನೆಯೂ ಇಲ್ಲ ಅಂಥೇಳಿ. ಅದಾದ ಮೇಲೂ ಕೂಡ ಮೊನ್ನೆ ಒಂದು ವಾರದ ಹಿಂದೆ ಅಸೋಸಿಯೇಷನ್ ಅವರು ಅವ್ರು ಎರಡು ಗ್ರೂಪ್ ಇದೆ. ಒಂದು ಅಫಿಷಿಯಲ್ ನಾವು ಅಂತಾರೆ, ಬಟ್ ಇನ್ನೊಬ್ಬರು ಅವ್ರದ್ದಾಗಲೇ ಅಸೋಸಿಯೇಷನ್ ಟರ್ಮು ಮುಗ್ದಿದೆ ಅಂಥೇಳಿ. ಬಟ್ ನನಗೇನೆಂದರೆ ಯಾರೇ ಬಂದ್ರೂ ಕೂಡ, ಈವನ್ ಒಬ್ಬರು ಶಿಕ್ಷಕರು ಬಂದ್ರೂ ಕೂಡ ನಾನು ಅವ್ರನ್ನ ಮಾತಾಡ್ಸ್ತಕ್ಕಂಥದ್ದು ಯಾವಾಗಲೂ ಕೂಡ ಅದನ್ನು ಮನೋಭಾವನೆ ಇಟ್ಕೊಂಡಿದ್ದೀನಿ. ಅವ್ರ ಸಮಸ್ಯೆನೇ ಅದೇನು ಅಸೋಸಿಯೇಷನಿಂದನೇ ಬರಬೇಕು ಅಂತ ಹೇಳಲ್ಲ. ಅವತ್ತು ಕ್ಲಿಯರಾಗಿ ನಾನು ಹೇಳಿದ್ದೀನಿ, ಪುಟ್ಟಣ್ಣವರು ಕೂಡ ಅವತ್ತು ಹಾಜರಿದ್ದರು. ನಾನು ಹೇಳಿದ್ದೀನಿ ಇದನ್ನು ಯಾವುದೇ ಕಾರಣಕ್ಕೂ ಮಾಡ್ತಕ್ಕಂಥದ್ದು ಆ ಪ್ರಸ್ತಾವನೆ ಇಲ್ಲ, ನಾವು ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ ಅಂತ ನಾವು ಹೇಳಿದ ಮೇಲೂ ಕೂಡ ಇವ್ರು ಹೋಗಿ ಈ ಥರ ಮಾಡಿದರೆ ತಪ್ಪಾಗುತ್ತೆ. ಪುಟ್ಟಣ್ಣವರ ನಿಮಗೆ ಗೊತ್ತಿದೆ, ನಾನು ಅದನ್ನ ಕ್ಲಿಯರಾಗಿ ಹೇಳಿಬಿಟ್ಟಿದ್ದೀನಿ, ಯಾವುದೇ ಕಾರಣಕ್ಕೂ ಇದು ಮಾಡೋದಿಲ್ಲ. ಇದನ್ನು ಏನು ಸುತ್ತೋಲೆನ ರಿತೇಶ್ ಅವರ ನಮ್ಮ PRS ಆಗಿದ್ದರು, ಆ ಸಂದರ್ಭದಲ್ಲಿ ಒಂದು ಇದು ಕೂಡ ನನ್ನ ಹತ್ರ ಇದೆ. ಏನು ಅಲ್ಲ, ಒಂದು ನಿಮಿಷ, ಯಾವುದು ಗೊತ್ತಿಲ್ಲ ನನಗೆ. ಅದು ನೀವು 0 ಅವರಲ್ಲಿ ಕೊಟ್ಟಿರೋ ಒಂದು ನಿಮಿಷ 0 ಅವರಲ್ಲಿ ಕೊಟ್ಟಿರೋದ್ರಿಂದ. ಬಟ್ ನಾನೇ ನಿಮಗೆ ಹೇಳ್ತಾ ಇದ್ದೇನೆ, ಮಂತ್ರಿನೇ ಇದ್ದೀವಿ, ಅಲ್ಲಿ ಉತ್ತರನೂ ಕೂಡ ಕೊಟ್ಟಿದ್ದೆ. ಎಷ್ಟೊಂದು ಸತಿ ನಾನು ಇಲ್ಲೂ ಕೂಡ ನಾನು ತಮ್ಮಲ್ಲಿ ಯಾವಾಗಿದ್ರೂ ಈ ಸಮಸ್ಯೆನ ನೀವು ಹೇಳಿದಿರಿ. ಅದೇನೆಂದರೆ ಇನ್ ದ ಇಂಟ್ರೆಸ್ಟ್ ಆಫ್ ಚಿಲ್ಡ್ರನ್ಸ್, ಮಕ್ಕಳ ಹಿತದೃಷ್ಟಿಯಿಂದ ಕೆಲವು ಕಾನೂನು ಮಾಡ್ತಾ ಇರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಅದು ಫುಲ್ ಸಂಪೂರ್ಣವಾಗಿ ಜಿಲ್ಲಾ ಪಂಚಾಯತಿ ಅಲ್ಲೆಲ್ಲ ರಿವ್ಯೂ ಮಾಡೋದು ಅದನ್ನೆಲ್ಲ ಮಾಡ್ತಾ ಇರ್ತಾರೆ. ಅದನ್ನೆಲ್ಲ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇದನ್ನು ಮಾಡಿದರೆ ಅಂತೇಳಿ ಒಂದು ಚರ್ಚೆ ಇತ್ತ ಹೊರತು ಯಾವುದೇ ಥರದ ಗೌರ್ಮೆಂಟ್ ಆರ್ಡರ್ ಇಲ್ಲ. ಅದನ್ನು ಮಾಡ್ತಕ್ಕಂಥ ನಾವು ತೀರ್ಮಾನನೂ ಕೂಡ ನಾವು ಮಾಡೋದಿಲ್ಲ, ಅದನ್ನು ನಾನು ಬಿಟ್ಟಿದ್ದೀನಿ. ಅದ್ರ ಜೊತೆಗೆ ನೀವು ಅವ್ರಿಗೆ ಏನು ಕರೆಕ್ಷನ್ ಮಾಡಿದ್ರು ಹಳೆ ಬಾಕಿ ಇತ್ತು ಅಂತ ಹೇಳಿ, ಅದನ್ನು ಇಷ್ಟರೊಳಗೆ 2 months ಒಳಗೇ ಆಗಬೇಕಾಗಿತ್ತು. ಎಲ್ಲ ಆರ್ಥಿಕ ಇಲಾಖೆಯವರು ಕೂಡ ಸ್ವಲ್ಪ ಈ ಬಜೆಟ್ ಒತ್ತಡದಲ್ಲಿದ್ದಾಗ ನಾನು ಕೂಡ ಅವ್ರಿಗೆ ಟೈಮ್ ಕೊಟ್ಟೆ, ನೀವು ಬೇಗ ಮಾಡಿ ಅಂಥೇಳಿ. 20ನೇ ತಾರೀಕು ಒಳಗೆ ಈಗಾಗಲೇ FDಯಿಂದ ಎಲ್ಲ ಕ್ಲಿಯರೆನ್ಸ್ ಆಗಿ, ನಾನು ಹೋದ್ಸತಿ ನೀವು ಬಂದಾಗಲೂ ಕೂಡ ನಾನು ಹೇಳಿದ್ದೆ, ಎಲ್ಲಿ ಮಾನ್ಯ ಸಭಾಪತಿಗಳೇ ಅವರೆಲ್ಲ ಕೂಡ ಬಂದಿದ್ದರು, ಅಸೋಸಿಯೇಷನ್ ಅವ್ರು ಬಂದಿದ್ದರು, ಇಲ್ಲ ಇದು ತಪ್ಪಿದು, ಅವ್ರು ಏನು ಕೆಲಸ ಮಾಡಿದಾರೋ ಅವ್ರಿಗೆ ದುಡ್ಡು ಸಲ್ಲಬೇಕು, ಅವ್ರಿಗೆ ಕೊಡಬೇಕು ಅಂತೇಳಿ. ಅದು ಕೂಡ ಮಾಡ್ತಕ್ಕಂಥ ನನ್ನ ಪ್ರಕಾರ 20ನೇ ತಾರೀಕು ಒಳಗೆ ಅವ್ರ ಅಕೌಂಟಿಗೂ ಕೂಡ ದುಡ್ಡು ಹೋಗ್ತದೆ, ಅದನ್ನು ಏನೂ ಬದಲಾವಣೆ ಇಲ್ಲ. ಆದರೆ ಈ ಥರ ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥದ್ದು ಇದೆಯಲ್ಲ, ನಾನು ಚರ್ಚೆ ಮಾಡಿದ್ರೇನು ಭೋಜೇಗೌಡ್ರೆ, ನಾನೇ ಬಂದು ಹೇಳಿದ್ದೀನಿ ಇಲ್ಲಪ್ಪ ಅದನ್ನೆಲ್ಲ ಮಾಡೋದಿಲ್ಲ ಅಂಥೇಳಿ. ಆಮೇಲೆ ಸಂಕನೂರು ಅವರು ಮತ್ತು ನಮ್ಮ ನಮೋಶಿ ಅವರು ಕೂಡ ಬಂದು ಇದನ್ನು ಮನವಿ ಮಾಡಿದರು. ಅದಕ್ಕೆ ಮಾಡೋದ್ರಿಂದ ಆಮೇಲೆ ಅವತ್ತು ಪುಟ್ಟಣ್ಣವರು ಕೂಡ ಇದ್ದರು, ಅವತ್ತು ಫಸ್ಟ್ ಅವರೇ ಬಂದಿದ್ದು, ನೀವು ಕೂಡ ಸಾಕಷ್ಟು ಸತಿ ಹೇಳಿದ್ರಿ. ಇದಾದಮೇಲೂ ಕೂಡ ಹಿಂಗೆ ಮಾಡಿದರೆ ಇದನ್ನು ಬ್ಲ್ಯಾಕ್ ಮೇಲ್ ಅಲ್ವೇ? ಆಮೇಲೆ ಮಕ್ಕಳ ಹಿತದೃಷ್ಟಿಯಿಂದ ಯಾವ್ದಾದ್ರು ಒಂದು ಚರ್ಚೆ ಮಾಡಬೇಕಾದ್ರೆ ಅದನ್ನು ಬಂದು ಚರ್ಚೆ ಮಾಡಬೇಕು, ಆಗು ಹೋಗುಗಳು ಅಂಥೇಳಿ. ಒಂದೇ ಸತಿಗೆ ಮಾಪನವನ್ನು ನಾವು ಬಹಿಷ್ಕಾರ ಮಾಡ್ತೀವಿ ಅಂದರೆ ಹಾಗಾದ್ರೆ ದೇ ಆರ್ ವರ್ಕಿಂಗ್ ಅಗೇನ್ಸ್ಟ್ ದ ಚಿಲ್ಡ್ರನ್ಸ್. ಮಕ್ಕಳ ಹಿತದೃಷ್ಟಿಯಿಂದ ವಿರುದ್ಧ ಆಗೋದಿಲ್ಲ ಇದು. ಮಕ್ಕಳ ಹಿತದೃಷ್ಟಿ ಇಂಪಾರ್ಟೆಂಟಾ ಇಲ್ಲ ಕಾನೂನು ಇಂಪಾರ್ಟೆಂಟಾ? ಮಕ್ಕಳಿಗೆ ಒಳ್ಳೇದಾಗ್ತಕ್ಕಂಥ ಕಾನೂನೇ ಭಾಳ ಇಂಪಾರ್ಟೆಂಟ್. ಅದು ಒಳ್ಳೇದಿದ್ದರೆ ನೀವು ಮಾಡಬೇಕು, ನಾವು ಮಾಡಬೇಕು. ನಾನು ಮಾಡ್ತೀನಿ ಅಂತ ಈಗ ನಾನು ಹೇಳ್ತಾ ಇಲ್ಲ. ಅದಕ್ಕೆ ದಯವಿಟ್ಟು ಅದನ್ನು ಒತ್ತಾಯನ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಏನಾದ್ರು ಚಿಕ್ಕ ಪುಟ್ಟ ಸಮಸ್ಯೆ ಇದ್ದರೆ ಅವ್ರ ಡೋರ್ಸ್ ಆರ್ ಓಪನ್. ನಾನು ಯಾವತ್ತೂ ಕೂಡ ಯಾವುದೇ ಒಬ್ಬ ವ್ಯಕ್ತಿಗಾಗಲಿ ಇಲ್ಲ ಅಸೋಸಿಯೇಷನ್ಸ್ ಆಗಲಿ, ರಿಜಿಸ್ಟರ್ಡ್ ಅಸೋಸಿಯೇಷನ್ ಅನ್ರಿಜಿಸ್ಟರ್ಡ್ ಅಸೋಸಿಯೇಷನ್ಗೂ ಕೂಡ ನಾನು ಯಾವುದೇ ಥರದ ಅವರಿಗೆ ಕೇಳಿ ಕೆಲವು ತೀರ್ಮಾನಗಳನ್ನು ಮಾಡ್ತಕ್ಕಂಥದ್ದು. ಬಟ್ ಇನ್ ದ ಇಂಟ್ರೆಸ್ಟ್ ಆಫ್ ಚಿಲ್ಡ್ರನ್ಸ್ ಯಾವುದೇ ಕಾರಣಕ್ಕೂ ನಾವು ಇದನ್ನು ಮಾಡ್ತಾ ಇಲ್ಲ ಅಂತಕ್ಕಂಥದ್ದನ್ನ ನಾನು ಈ ಸಭೆ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲ ಇದೆ, ಯಾರ್ಯಾರು ಇದ್ರು ಅವತ್ತು ಅಂಥೇಳಿ ಎಲ್ಲರೂ ಕೂಡ ನೀವೆಲ್ಲರೂ ಇದ್ರಿ. ಮತ್ತೇನು ಕೂಡ ಇದ್ರ ಬಗ್ಗೆ ವಿಸ್ತಾರವಾಗಿ ಏನಾದ್ರು ಚರ್ಚೆ ಮಾಡಬೇಕಂದ್ರೆ ಸಭಾಪತಿಗಳೇ ತಾವು ಕೂಡ ಒಂದು ಅಧ್ಯಕ್ಷತೆಯಲ್ಲಿ ಕರಿತೀನಿ ಅಂತ ಹೇಳಿದಿರಿ. ಅದನ್ನ ತಿಳಿಸಿ, ಅದೆಲ್ಲ ಹಂಗೆ ಮಾಡಬಾರ್ದು. ಮಕ್ಕಳಿಗೆ ಪಾಠ ಹೇಳ್ಕೊಟ್ಟ ಮೇಲೆ ಅದು ಮೌಲ್ಯಮಾಪನ ಮಾಡೋದು ಅಂದರೆ ನಮ್ಮ ಒಂದು ಹಿತದೃಷ್ಟಿಯಿಂದನೇ ನಾವು ವಿರುದ್ಧ ಹೋಗ್ಬಿಟ್ರೆ ಕಷ್ಟ ಆಗುತ್ತೆ. ಆಮೇಲೆ ನಾವು ಮಾತಾಡಿದ ಮೇಲೆ ನಾವೊಂದಾಗಿ ಇಲ್ಲಿ ಸರ್ಕಾರ ನಾವು ಜವಾಬ್ದಾರಿ ತೊಗೊಂಡಿದ್ದೀವಿ, ನಾವು ಮಾತಾಡಿದ ಮೇಲೆ ಈ ಥರ ಮಾಡೋದು ಒಳ್ಳೇದಲ್ಲ ಅಂಥೇಳಿ ನಾನು ಅವರಿಗೆ ಮನವಿಯಿಂದ ಮಕ್ಕಳಿಗಾಗೆ ಶಿಕ್ಷಕರು, ಮಕ್ಕಳಿಗಾಗೆ ಸರ್ಕಾರನೂ ಕೂಡ ತಪ್ಪೇನಿಲ್ಲ. ಮಕ್ಕಳಿಗಾಗೆ ಶಿಕ್ಷಕರು. ಸೊ ಮಕ್ಕಳ ಹಿತದೃಷ್ಟಿ ಬಂದಾಗ ಯಾವತ್ತೂ ಕೂಡ ಅವರ ಅನುಗುಣವಾಗಿ ಅವರ ಭವಿಷ್ಯಕ್ಕೆ ನಾವು ಬದಲಾವಣೆಯನ್ನು ಆಗೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ಈಗ ಈ ಪ್ರಸ್ತಾವನೆ ಯಾವುದೇ ಕಾರಣಕ್ಕೂ ಇಲ್ಲ ಅನ್ನೋದನ್ನ ನಾನು
ಪುಟ್ಟಣ್ಣವ್ರಿಗೆ ಮತ್ತು ಭೋಜೇಗೌಡರಿಗೂ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಬ್ದುಲ್ ಜಬ್ಬಾರ್ ಪರವಾಗಿ ತಮಗೆ ಅನಂತ ಅಭಿನಂದನೆಗಳು. ರೈಟ್. ತಮ್ಮ ಮೂಲಕ ಜನ ಒಳ್ಳೆ ಉತ್ತರ ಕೊಟ್ಟಿದ್ದಾರೆ, ಮಾಡೋದಿಲ್ಲ ಅಂತ ಹೇಳೋರೆ ಆಯ್ತು ಆಯ್ತು. ಅವ್ರಿಗೆ ನಾವು ತುಂಬ ಧನ್ಯವಾದಗಳು. ಜಬ್ಬಾರ್. ಸಭಾಪತಿಯವರೇ ದಯಮಾಡಿ ಥ್ಯಾಂಕ್ ಯು.